ಇರಾನ್ ಜೊತೆ ಟ್ರಂಪ್ ಮಾತುಕತೆ ನಡೆಸಿದ್ದು ನಿಜ. ಹೌದು, ಡೊನಾಲ್ಡ್ ಟ್ರಂಪ್ ಅವರು ಏನ್ ಟ್ವೀಟ್ ಮಾಡಿದ್ರು ಅದು ಸತ್ಯ. ಇರಾನ್ ಜೊತೆ ಮಾತುಕತೆ ಆಗಿದೆ. ಆದರೆ ಇರಾನ್ ಜೊತೆಗಿನ ಮಾತುಕತೆ ಇದೆಯಲ್ಲ, ಅದು ವಿಫಲವಾಗಿದೆ. ಟ್ರಂಪ್ ಮಾತುಕತೆಯ ಬಗ್ಗೆ ಇಸ್ರೇಲ್ ಅಧಿಕಾರಿ ಕೊಟ್ಟಿರುವಂತಹ ಮಾಹಿತಿ ಇದು. ಮಾತುಕತೆಗೆ ಇರಾನ್ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಇಸ್ರೇಲ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ಇರಾನ್ ಯಾವಾಗ ಖಮನೈ ಹತ್ಯೆ ಆಯಿತೋ ಆ ದಿನದಿಂದಲೂ ಕೂಡ ಕುದಿತಾ ಇದೆ. ಅದಾದ ನಂತರದಲ್ಲಿ ಇರಾನ್ನ ಪ್ರಮುಖ ನಾಯಕರುಗಳನ್ನು, ಸೇನಾ ಕಾರ್ಯದರ್ಶಿ ಸೇರಿದಂತೆ ರಕ್ಷಣಾ ವಲಯದಲ್ಲಿದ್ದಂತಹ ನಾಯಕರು, ಸಚಿವರು ಎಲ್ಲರನ್ನ ಕೂಡ ಇಸ್ರೇಲ್ ತನ್ನ ದಾಳಿಯಿಂದ ಉಡಾಯಿಸಿತ್ತು. ಇದಕ್ಕೆ ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಹೇಳಿ ಇರಾನ್ ಪಣ ತೊಟ್ಟಿದೆ. ಅದೇ ಕಾರಣಕ್ಕೋಸ್ಕರ ಅಮೆರಿಕ, ಇಸ್ರೇಲ್ ಏನೇ ಸಂಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರೂ ಅದು ಫಲ ಕೊಡೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಇಸ್ರೇಲ್ಗೆ ರವಾನೆ ಮಾಡಿದೆ. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆಗೆ ಈಜಿಪ್ಟ್, ಟರ್ಕಿ ಮಧ್ಯಸ್ಥಿಕೆಯನ್ನ ವಹಿಸಬೇಕಾಗುತ್ತೆ. ಗಲ್ಫ್ ರಾಷ್ಟ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಶಾಂತಿಯನ್ನ ನೆಲೆಸಬೇಕು ಅಂದ್ರೆ ಒಂದಷ್ಟು ದೇಶಗಳ ಎಂಟ್ರಿ ಕೂಡ ಆಗಬೇಕು, ಮಧ್ಯಪ್ರವೇಶ ಆಗಬೇಕು. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಜೊತೆ ಶಾಂತಿ ಮಾತುಕತೆ ಕಳೆದ 2-3 ದಿನಗಳಿಂದ ಶಾಂತಿ ಬಗ್ಗೆ ಸಮಾಲೋಚನೆ. ಇಸ್ರೇಲ್, ಕತಾರ್ ವಿದೇಶಾಂಗ ಸಚಿವರ ಜೊತೆ ಟರ್ಕಿ ಚರ್ಚೆಯನ್ನ ಮಾಡ್ತಾ ಇದೆ. ಏನ್ ಮಾಡಿದ್ರೆ ಈ ಗಲ್ಫ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಶಾಂತಿ ನೆಲೆಸಬಹುದು ಅಥವಾ ಅಲ್ಲಿನ ಸಂಘರ್ಷದ ಪರಿಸ್ಥಿತಿಯನ್ನ ನಾವು ತಹಬದಿಗೆ ತರಬಹುದು ಅನ್ನೋದರ ಕುರಿತು ಟರ್ಕಿ ಚರ್ಚೆಯನ್ನ ನಡೆಸಿದೆ. ಇರಾನ್, ಯುಎಸ್ ವಿದೇಶಾಂಗ ಸಚಿವರ ಜೊತೆಗೆ ಈಜಿಪ್ಟ್ ಶಾಂತಿ ಮಾತುಕತೆಯನ್ನ ಮಾಡಿದೆ. ಇರಾನ್, ಯುಎಸ್ ಜೊತೆ ಈಜಿಪ್ಟ್ ವಿದೇಶಾಂಗ ಸಚಿವ ಬದರ್ ಅಬೆದಲ್ಟಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಶ್ವೇತಭವನದ ರಾಯಭಾರಿ ಸ್ಟೀವ್ ವಿತ್ ಕಾಫ್ ಜೊತೆಗೂ ಕೂಡ ಸಮಾಲೋಚನೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈ ಗಲ್ಫ್ ಯುದ್ಧ ನಡೀತಾ ಇದೆಯಾ, ಪ್ರಮುಖವಾಗಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ಆರ್ಥಿಕತೆಯ ಮೇಲೆ ಹೊಡೆತ ಬೀಳ್ತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳು ಕೂಡ ಕಂಗಾಲಾಗಿವೆ. ಇದನ್ನ ಹೇಗಾದ್ರೂ ತಡೆಯಬೇಕು ಅಂದ್ರೆ ಬೇರೆ ರಾಷ್ಟ್ರಗಳ ಮಧ್ಯಪ್ರವೇಶ ಅತ್ಯಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಈಜಿಪ್ಟ್ ಮತ್ತು ಟರ್ಕಿ ಇದೀಗ ಮಧ್ಯಪ್ರವೇಶಕ್ಕೆ ಮುಂದಾಗಿವೆ.